ಡಿಯರ್ ಚಿಲ್ಡ್ರನ್, ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಪೋಷಕರು, ಅಜ್ಜ ಅಜ್ಜಿ ಇರ್ತಕ್ಕಂಥ ಮನೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಲವಲವಿಕೆಯಿಂದ ಕೂಡಿರುತ್ತೆ, ಅಜ್ಜ ಅಜ್ಜಿಯರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಅಂದರೆ ಗೂಡು, ಅಜ್ಜ ಅಜ್ಜಿ ಇರ್ತಕ್ಕಂಥ ಗೂಡು ಅಥವಾ ಮನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ಲಲಿತಾ ಶ್ರೀಧರ್ ಅವರು ಬರೆದಿದ್ದಾರೆ. ಪಾಠವನ್ನು ನೋಡ್ಕೊತ ಹೋದರೆ, ಅಮ್ಮ, ವೈ ಆರ್ ಯು ರಿಮೂವಿಂಗ್ ಆಲ್ ಮೈ ಥಿಂಗ್ಸ್ ಫ್ರಮ್ ದ ಕಬೋರ್ಡ್? ಅಂಜಲಿ ಆಸ್ಕ್ಡ್ ಇನ್ ಎ ವಾಯ್ಸ್ ವಿಚ್ ಸೌಂಡೆಡ್ ಲೈಕ್ ಶಿ ವಾಸ್ ರೆಡಿ ಫಾರ್ ಎ ಫೈಟ್. ರೆಡಿ ಫಾರ್ ಎ ಫೈಟ್ ಅಂದರೆ ಹೊಡೆದಾಡೋದಕ್ಕೆ ರೆಡಿ ಇರಬೇಕು, ಆ ಥರ ಸೌಂಡಲ್ಲಿ ಅಂಜಲಿ ಕೇಳ್ತಾಳೆ, ಯಾಕೆ ಅಮ್ಮ ನನ್ನಿಂದ ಎಲ್ಲ ಕಪಾಟಿಂದ ಎಲ್ಲ ಥಿಂಗ್ಸನ್ನು ರಿಮೂವ್ ಮಾಡ್ತಾ ಇದೆಯಾ, ತೆಗಿತಾ ಇದೆಯಾ ಅಂಥೇಳಿ ಅಂಜಲಿ ಕೇಳ್ತಾಳೆ ಅವರಮ್ಮನ. ಯು ಆಲ್ರೆಡಿ ನೋ ಅಂಜಲಿ, ದಾದಾ ಆ್ಯಂಡ್ ದಾದಿ ನೀಡ್ ಸಮ್ ಪ್ಲೇಸ್ ಫಾರ್ ಕೀಪಿಂಗ್ ದೇಯರ್ ಥಿಂಗ್ಸ್, ಹರ್ ಮದರ್ ರಿಪ್ಲೈಡ್ ಫರ್ಮ್ಲಿ ವಿತೌಟ್ ಎನಿ ಅಪಾಲಜಿ. ಫರ್ಮ್ಲಿ ಅಂದರೆ ಖಂಡ ತುಂಡವಾಗಿ, ನಿಷ್ಠುರವಾಗಿ ಅಂಥೇಳಿ. ಅಪಾಲಜಿ ಅಂದರೆ ಒಂದು ರೀತಿ ಎಕ್ಸ್ಪ್ರೆಸಿಂಗ್ ಫಾರ್ ಫೀಲಿಂಗ್ ಸಾರಿ ಫಾರ್ ಸಮಥಿಂಗ್ ಅಂತೇಳಿ, ಅಂದರೆ ಕ್ಷಮೆಯನ್ನು ಕೋರುವಂತಹ ಮನಸ್ಸು ಅಂದೇ. ಬಟ್ ಈ ತಾಯಿ ಏನು ಮಾಡ್ತಾಳೆ, ಹೇಳ್ತಾಳೆ, ನಿನಗೆ ಗೊತ್ತಿದೆ ದಾದಾ ದಾದಿ ಬರ್ತಾ ಇದ್ದಾರೆ, ನೀಡ್ ಸಮ್ ಪ್ಲೇಸ್ ಫಾರ್ ಕೀಪಿಂಗ್ ದೇಯರ್ ಥಿಂಗ್ಸ್. ಅವ್ರ ಥಿಂಗ್ಸನ್ನು ಇಡೋದಕ್ಕೆ ಸ್ವಲ್ಪ ಪ್ಲೇಸ್ ಬೇಕಾಗಿದೆಯಲ್ಲ, ಅದಕ್ಕೆ ಈ ಕಬೋರ್ಡಿಂದ ನಿನ್ನ ಥಿಂಗ್ಸನ್ನು ತೆಗಿತಾಯಿದ್ದೀನಿ ಅಂತೇಳಿ ಆಕೆ ಏನು ಮಾಡ್ತಾಳೆ, ಖಂಡಿತವಾಗಿ ಮಾತನ್ನು ಹೇಳ್ತಾಳೆ. ಬಟ್ ಮಾ, ವೇರ್ ಆಲ್ ಮೈ ಥಿಂಗ್ಸ್ ಗೋ? ನನ್ನ ಥಿಂಗ್ಸ್ ಎಲ್ಲಿ ಹೋಗ್ಬೇಕೆಲ್ಲ? ವೇರ್ ವಿಲ್ ಮೈ ಥಿಂಗ್ಸ್ ಗೋ ಅಂತ ಕೇಳ್ತಾಳೆ. ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಎ ಬೇಬಿ. ಈ ರೂಮು ನನ್ನ ಮಗು ಇದ್ದಲ್ಲಿಂದನೂ ಕೂಡ ನನಗೆ ಸಿಕ್ಕಿದೆ, ನನ್ನದೇ ರೂಮ್ ಆಗಿದೆ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ಆ್ಯಂಡ್ ದಾದಿ ಆರ್ ಕಮಿಂಗ್ ಟು ಲೀವ್ ವಿತ್ ಅಸ್? ಯಾಕೋಸ್ಕರ ನಾನು ವೈ ಶುಡ್ ಐ ಗಿವ್ ಅಪ್, ಎಲ್ಲವನ್ನು ಬಿಟ್ಕೊಡ್ಬೇಕು, ಬರೀ ಕೇವಲ ದಾದಾ ದಾದಿ ಅಜ್ಜ ಅಜ್ಜಿ ಬರ್ತಾರಂತೇಳಿ ಕ್ರೈಡ್ ಅಂಜಲಿ ಏನು ಮಾಡ್ತಾಳೆ, ಜೋರು ಧ್ವನಿಯಲ್ಲಿ ಏನು ಮಾಡ್ತಾಳೆ ಹೇಳ್ತಾಳೆ, ಅಥವಾ ಕ್ರೈಡ್ ಅಂದರೆ ಅಳುವಂತನಾಗುತ್ತೆ, ಅಳ್ಕೊಂತನೂ ಹೇಳ್ತಾಳೆ. ಅವ್ರ ತಾಯಿ ಹೇಳ್ತಾಳೆ, ಕಮಾನ್ ಅಂಜು, ಯು ಆರ್ ನಾಟ್ ಗಿವಿಂಗ್ ಅಪ್ ಎವ್ರಿಥಿಂಗ್, ಎಲ್ಲವನ್ನು ನೀವು ಬಿಟ್ಕೊಡ್ತಾ ಇಲ್ಲ. ಯು ಆರ್ ಓನ್ಲಿ ಗೋಯಿಂಗ್ ಟು ಸ್ಲೀಪ್ ಆನ್ ದ ಕೌಚ್ ಇನ್ ದ ಹಾಲ್ ಇನ್ಸ್ಟೆಡ್ ಆಫ್ ಇನ್ ದಿಸ್ ರೂಮ್. ಎಲ್ಲ ಬಿಟ್ಕೊಡ್ತಾ ಇಲ್ಲ, ನೀವು ಮಲಗೋದಕ್ಕೆ ಏನು ಮಾಡ್ತೀವಿ, ಗೋಯಿಂಗ್ ಟು ಸ್ಲೀಪ್ ಆನ್ ದ ಕೌಚ್ ಅಂದರೆ ಏನು, ಸೋಫಾ ಅಂತೀವಲ್ಲ ನಾವೀಗ, ಅದನ್ನು ಕೌಚ್ ಅಂತ ಕರಿತೀವಿ. ಇನ್ಸ್ಟೆಡ್ ಆಫ್ ಇನ್ ದಿಸ್ ರೂಮ್, ಈ ರೂಮ್ ಬದಲಿಗೆ ಸೋಫಾದಲ್ಲಿ ಮಲಗ್ತೀಯ, ಹಾಲಲ್ಲಿ ಅಂತೇಳಿ ಅವ್ರ ತಾಯಿ ಏನು ಮಾಡ್ತಾಳೆ, ಅಂಜಲಿಗೆ ಹೇಳ್ತಾಳೆ. ಆ್ಯಂಡ್ ಯುವರ್ ಥಿಂಗ್ಸ್ ಕ್ಯಾನ್ ಬಿ ಅಕಾಮೊಡೇಟೆಡ್ ಅಂದರೆ ಸರಿ ಹೊಂದಿಸುವಂತಾಗುತ್ತೆ, ಅಥವಾ ಅರೇಂಜ್ ಮಾಡೋದು, ಒಂದು ವ್ಯವಸ್ಥೆ ಮಾಡೋದಂತಾಗುತ್ತೆ. ಯುವರ್ ಥಿಂಗ್ಸ್, ನಿನ್ನ ವಸ್ತುಗಳನ್ನು ಎಲ್ಲಿ ಬೇಕಾದರೂ ಒಂದು ಅರೇಂಜ್ ಮಾಡ್ರಾಯ್ತು, ಎಲ್ಸ್ ವೇರ್ ಎಲ್ಲಾದರೂ ಇಟ್ಟರಾಯಿತು. ರಿಪ್ಲೈಡ್ ಹರ್ ಮದರ್, ಆ ತಾಯಿ ಉತ್ತರ ಕೊಡ್ತಾಳೆ, ಟ್ರೈಯಿಂಗ್ ಟು ಬಿ ಸೆನ್ಸಿಟಿವ್, ಸೂಕ್ಷ್ಮವಾಗಿ, ಬಟ್ ಫೀಲಿಂಗ್ ಆ್ಯಂಗ್ರಿ ಎಟ್ ಹರ್ ಡಾಟರ್ಸ್ ಆಬ್ಜೆಕ್ಷನ್ಸ್. ಅವಳ ಮಗಳ ಆಕ್ಷೇಪಣೆಗಳಿಗೆ ಸಿಟ್ಟಾದರೂ ಕೂಡ ಏನು ಮಾಡ್ತಾಳೆ, ಸೂಕ್ಷ್ಮವಾಗಿ ಏನು ಮಾಡ್ತಾಳೆ, ಅಂಜಲಿಗೆ ಉತ್ತರವನ್ನು ಕೊಡ್ತಾಳೆ. ದಿಸ್ ಈಸ್ ಹೌ ಇಟ್ ಹ್ಯಾಡ್ ಬೀನ್ ಎವರ್ ಸಿನ್ಸ್ ಅಂಜಲಿ ಹ್ಯಾಡ್ ಬೀನ್ ಟೋಲ್ಡ್ ದಟ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ವುಡ್ ಬಿ ಲಿವಿಂಗ್ ವಿತ್ ದೆಮ್ ನೌ ಆನ್ವರ್ಡ್ಸ್. ಎಲ್ಲಿ ಸಿನ್ಸ್ ಅಂಜಲಿ ಹ್ಯಾಡ್ ಬೀನ್ ಟೋಲ್ಡ್, ಅಂಜಲಿಗೆ ಹೇಳಿದರೆ ಏನಂತ, ಗ್ರ್ಯಾಂಡ್ ಪೇರೆಂಟ್ಸು ನಮ್ಮ ಜೊತೆಗಿರೋದಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದ ಮೇಲೆ ಅಂಜಲಿಗೆ ಏನಾಯಿತು, ಈ ಒಂದು ವಾತಾವರಣ ಸೃಷ್ಟಿಯಾಯಿತು. ದೇ ಹ್ಯಾಡ್ ರೀಸೆಂಟ್ಲಿ ಸೋಲ್ಡ್ ಆಫ್ ಆಲ್ ದೇರ್ ಲ್ಯಾಂಡ್ ಇನ್ ಅ ಲಿಟಲ್ ವಿಲೇಜ್. ಇತ್ತೀಚೆಗೆ ಸೋಲ್ಡ್ ಔಟ್, ಎಲ್ಲವನ್ನು ಮಾರಿದರು, ಹಳ್ಳಿಯಲ್ಲಿರ್ತಕ್ಕಂಥ ಸಣ್ಣದಿರ್ತಕ್ಕಂಥ ಎಲ್ಲ ಲ್ಯಾಂಡನ್ನು, ಜಮೀನನ್ನು ಏನು ಮಾಡಿದ್ರು, ಮಾರಿದರು. ದಾದಾ ವಾಸ್ ನಿಯರಿಂಗ್ 70, ಅಜ್ಜ ಏನಾಗಿತ್ತು, ಅಜ್ಜನಿಗೆ 70 ವರ್ಷ ವಯಸ್ಸಾಗ್ತಾಯಿದೆ. ಆ್ಯಂಡ್ ಇಟ್ ವಾಸ್ ಟೂ ಓಲ್ಡ್ ಟು ರನ್ ದ ಫಾರ್ಮ್ ಅಂದ್ರೇನು, ತೋಟವನ್ನು ನಡೆಸೋದಕ್ಕೆ ಅವ್ರೇನಾಯಿತು, ಬಹಳ ವಯಸ್ಸಾಗಿತ್ತು. ಸೊ ಏನು ಮಾಡ್ತಾರೆ, ಹಿ ಹ್ಯಾಡ್ ಪ್ರಾಮಿಸ್ಡ್ ಹಿ ವುಡ್ ನಾಟ್ ಲೀವ್ ಹಿಸ್ ಲ್ಯಾಂಡ್ ಟಿಲ್ ಹಿ ಡೈಡ್. ಅವ್ರು ಪ್ರಾಮಿಸ್ ಮಾಡಿದ್ರು, ಯಾರು, ಅಜ್ಜಾರು, ಏನಂತ, ನಾವು ಸಾಯೋವರೆಗೂ, ಟಿಲ್ ನಾಟ್ ಡೈಡ್, ಸಾಯೋವರೆಗೂ ಕೂಡ ನಾಟ್ ಲೀವ್ ದ ಲ್ಯಾಂಡ್, ಈ ಲ್ಯಾಂಡನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದರು. ಆದರೆ ಅನಿವಾರ್ಯವಾಗಿ ವಯಸ್ಸಾಗಿದ್ದರಿಂದ, ಬಟ್ ಹಿ ವಾಸ್ ಫೈಂಡಿಂಗ್ ಇಟ್ ಮೋರ್ ಡಿಫಿಕಲ್ಟ್ ಟು ಲೀವ್ ದೇರ್ ಅಲೋನ್. ಒಬ್ಬರೇ ವಾಸ ಮಾಡೋದಕ್ಕೆ, ಅಂದರೆ ಅಜ್ಜ ಅಜ್ಜಿ ಇಬ್ಬರೇ ವಾಸ ಮಾಡೋದಕ್ಕೆ ಏನಾಯ್ತು, ಅವರಿಗೆ ಭಾಳ ಕಷ್ಟ ಆಗ್ತಾಯಿದ್ದು. ಡಿಫಿಕಲ್ಟ್ ಅಂದರೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆಲ್ ಹೀಸ್ ಚಿಲ್ಡ್ರನ್ ಹ್ಯಾಸ್ ಮೈಗ್ರೇಟೆಡ್ ಟು ಸಿಟೀಸ್. ಮೈಗ್ರೇಟ್ ಅಂದರೆ ವಲಸೆ ಹೋಗಿದ್ರು, ಇಲ್ಲಿಗೆ ಸಿಟಿಗೆ ಏನಾಗಿದ್ರು, ಅವರು ಹಳ್ಳಿಯನ್ನು ಬಿಟ್ಟು ಸಿಟಿಯಲ್ಲಿ ವಾಸ ಮಾಡ್ತಾಯಿದ್ರು. ಟೂ ಆಫ್ ಅಂಜಲಿಸ್ ಚಾಚಾಸ್ ಅಂದರೆ ಏನೋ ಅಂಕಲ್, ಚಿಕ್ಕಪ್ಪ ಅಂತ ಕರಿತೀವಲ್ಲ, ಓರ್ ಅಬ್ರಾಡ್ ಅಂದರೆ ವಿದೇಶದಲ್ಲಿದ್ದರು. ಓನ್ಲಿ ಪಪ್ಪ ಲೀವ್ಡ್ ಇನ್ ಪುಣೆ.
ವೈಲ್ ರೀಟಾ ಬೂವಾ ವಾಸ್ ಇನ್ ಡೆಲ್ಲಿ. ರೀಟಾ ಬೂವಾ ಅಂದ್ರೇನು ಅತ್ತೆ, ಎಲ್ಲಿದ್ಲು? ರೀಟಾ ಡೆಲ್ಲಿಯಲ್ಲಿದ್ಲು. ಅವ್ರ ಪಾಪ ಅಂಜಲಿ ಪಾಪ ಮಾತ್ರ ಏನಾದರು, ಅವರಪ್ಪ ಮಾತ್ರ ಪುಣೆಯಲ್ಲಿ ವಾಸ ಮಾಡ್ತಾಯಿದ್ರು. ದಾದಾ ಹ್ಯಾಡ್ ಬೀನ್ ಪರ್ಸ್ಯೂಡೆಡ್ ಬೈ ಅಂಜಲೀಸ್ ಫಾದರ್ ಟು ಕಮ್ ಆ್ಯಂಡ್ ಲೀವ್ ವಿತ್ ದ್ಯಾಮ್. ಅಂದರೆ ಇವ್ರನ್ನ ಮನವೊಲಿಸ್ತಾರೆ. ಯಾರು? ಅಂಜಲಿಯ ತಂದೆ ಮನವೊಲಿಸಿ ಅವರ ಅಪ್ಪ ಅಮ್ಮರನ್ನ, ಅಂದರೆ ಅಂಜಲಿ ಅಜ್ಜ ಅಜ್ಜರ್ನ ಏನು ಮಾಡ್ತಾರೆ, ತಮ್ಮ ಜೊತೆ ಇರೋದಕ್ಕೆ ಕರ್ಕೊಂಬರ್ತಾರೆ. ಪಾಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಬಿ ಟುಗೆದರ್ ಆ್ಯಸ್ ಎ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಅಂದರೆ ಏನು? ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಇಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ರು. ಅವರದೇ ಅವಿಭಕ್ತ ಕುಟುಂಬ ಅಂತ ಕರಿತೀವಲ್ಲ, ಆ ಅವಿಭಕ್ತ ಕುಟುಂಬವಾಗಿರ್ಬೇಕಂತೇಳಿ ಅವ್ರ ತಂದೆ ಆಸೆ ಪಡ್ತಾಯಿದ್ರು. ಆಫ್ ಕೋರ್ಸ್ ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹರ್ ಹಾಲಿಡೇಸ್. ಆಫ್ ಕೋರ್ಸ್ ಅಂಜಲಿಗೆ ಖುಷಿ ಆಗ್ತಾಯಿತ್ತು. ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹರ್ ಹಾಲಿಡೇಸ್, ರಜೆ ಇದ್ದಾಗ ಗ್ರ್ಯಾಂಡ್ ಪೇರೆಂಟ್ಸನ್ನು ಮೀಟ್ ಆಗ್ಬೇಕಂದ್ರೆ ಆಕೆ ಖುಷಿ ಆಗ್ತಿತ್ತು. ಬಟ್ ದಟ್ ಡಿಡ್ ನಾಟ್ ಮೀನ್ ಶಿ ವಾಸ್ ಗೋಯಿಂಗ್ ಟು ಬಿ ಹ್ಯಾಪಿ ಗಿವಿಂಗ್ ಅಪ್ ಹರ್ ರೂಮ್ ಫಾರ್ ದ್ಯಾಮ್. ಆದರೆ ಏನಾಯ್ತು, ಆಕೆಗೆ ಈಗ ತನ್ನ ರೂಮನ್ನು ಬಿಟ್ಕೊಡೋದಕ್ಕೆ ಆಕೆಗೆ ಏನಾಗ್ತಿಲ್ಲ, ಖುಷಿ ಆಗ್ತಿಲ್ಲ. ಆಕೆ ರೂಮ್ ಬಿಟ್ಕೊಡ್ಬೇಕನ್ನೋ ಒಂದು ಕಾರಣದಿಂದ ಆಕೆಗೆ ಅಜ್ಜ ಅಜ್ಜಿ ಬಂದರೂ ಕೂಡ ಆಕೆಗೆ ಅಷ್ಟು ಸಂತೋಷ ಆಗ್ತಾಯಿಲ್ಲ. ಅಂಜಲಿ ವಾಸ್ ಆ್ಯನ್ ಓನ್ಲಿ ಚೈಲ್ಡ್. ಆಕೆ ಒಬ್ಬಳೇ ಮಗಳಾಗಿದ್ದರಿಂದ ನೆವರ್ ಇನ್ ಹರ್ ಲೈಫ್ ಹ್ಯಾಡ್ ಶಿ ಲೈಕ್ಡ್ ಶೇರಿಂಗ್ ಎನಿಥಿಂಗ್ ಆ್ಯಂಡ್ ಶಿ ವಾಸಂಟ್ ರೆಡಿ ಟು ಚೇಂಜ್ ನಾವು. ಲೈಫಲ್ಲಿ ಯಾವುದೇ ಏನು ಶೇರ್ ಮಾಡೋದನ್ನು ಇಷ್ಟಪಡ್ತಿರಲಿಲ್ಲ. ವಾಸಂಟ್ ರೆಡಿ ಟು ಚೇಂಜ್ ನಾವು. ಈಗ ಅದು ಬದಲಾಗೋದಕ್ಕೆ ಆಕೆಗೇನೆಲ್ಲ ಇಷ್ಟ ಇಲ್ಲ. ಇಲ್ಲಿ and so it was that when her grandparents came, Anjali was in her fussy mood. fussy ಅಂತಂದರೆ ಇಲ್ಲಿ ಗಿವಿಂಗ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಎ ಲಿಟಲ್ ಥಿಂಗ್ಸ್ ಅಂತೇಳಿ, ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು, ಅಂದರೆ ಹಠ ಮಾಡ್ತಕ್ಕಂಥದ್ದು. ಇರಿಟೇಟಿಂಗ್ ಕಿರಿಕಿರಿ. ಬ್ರ್ಯಾಟಿ ಮೂಡ್ ಅಂದರೆ ಇಂಪೊಲೈಟ್, ಅನ್ರೂಲ್ ಅಂತೇಳಿ, ರೂಲನ್ನು ಬ್ರೇಕ್ ಮಾಡ್ತಕ್ಕಂಥದ್ದು. ಶಿ ಮೇಡ್ ಎ ಶೋ ಆಫ್ ಹೌ ಶಿ ಹ್ಯಾಡ್ ಲಾಸ್ಟ್ ಹರ್ ರೂಮ್. ತಾನು ರೂಮನ್ನು ಕಳ್ಕೊಂಡಿದ್ದನ್ನು ತೋರಿಸ್ಕೋಬೇಕು ಅಂತೇಳಿ ಆಕೆ ಈ ರೀತಿ ಮಾಡ್ತಾಯಿದ್ಲು. ವೆನ್ ಶಿ ವಾಸಂಟ್ ಮೇಕಿಂಗ್ ರೂಡ್ ಕಮೆಂಟ್ಸ್, ಯಾವುದೇ ಹೊರಟಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಶಿ ವುಡ್ ನಾಟ್ ಟಾಕ್ ಮಚ್ ಆ್ಯಂಡ್ ಪ್ರಿಟೆಂಡ್ ಟು ಬಿ ಗ್ಲೂಡ್ ಟು ಹರ್ ಫೇವ್ರೇಟ್ ಪ್ರೋಗ್ರಾಮ್ ಆನ್ ಟಿ ವಿ. ನೋಡಿರಿ, ಆಕೆ ಏನು ಮಾಡಿದ್ಲು, ಅಂಟ್ಕೊಂಡಿದ್ಲು. ಗ್ಲೂಡ್ ಅಂದರೆ ಅಂಟಿಕೊಳ್ಳೋದು. ಇದಕ್ಕೆ ಫೇವ್ರೇಟ್ ಪ್ರೋಗ್ರಾಮ್, ತನಗೆ ಇಷ್ಟವಾಗಿರ್ತಕ್ಕಂಥ ಟಿ ವಿಯನ್ನು ಪ್ರೋಗ್ರಾಮ್ ಹಾಕ್ಕೊಂಬಿಟ್ಟು ಸುಮ್ಮನೆ ಟಿ ವಿ ನೋಡ್ತಾ ಇರೋದು, ಅಂದರೆ ಏನೂ ಮಾತಾಡ್ತಾ ಇರಲಿಲ್ಲ. ಶಿ ವಾಸ್ ನಾಟ್ ವೆರಿ ಪೊಲೈಟ್ ಆ್ಯಂಡ್ ಕಂಪ್ಲೇಂಡ್ ದೋ ನಾಟ್ ಡೈರೆಕ್ಟಾಗಿ ಏನು ಮಾಡ್ತಿರಲ್ಲ, ಆಕೆ ಇಂಪೊಲೈಟ್ ಆಗ್ತಿರಲ್ಲ ಅಥವಾ ಕಂಪ್ಲೇಂಟ್ ಮಾಡ್ತಿರಲ್ಲ. ಬಿಕಾಸ್ ಶಿ ವಾಸ್ ಟೂ ಅಫ್ರೈಡ್ ಆಫ್ ಹರ್ ಫಾದರ್ಸ್ ರ್ಯಾತ್ ಅಂದರೆ ಗ್ರೇಟ್ ಆ್ಯಂಗ್ರಿ, ಭಯಂಕರ ಸಿಟ್ಟು ಅವ್ರ ತಂದೆಗೆ. ಹಾಗಾಗಿ ಆಕೆ ಯಾವುದೇ ಒಂದು ರೂಡ್ ಕಮೆಂಟನ್ನು ಅಥವಾ ಕಂಪ್ಲೇಂಟನ್ನು ಓಪನ್ ಆಗಿ ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಟ್ರೂ ದಟ್ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಲೀವಿಂಗ್ ವಿತ್ ದೆಮ್ ನೀಡೆಡ್ ಅಡ್ಜಸ್ಟಿಂಗ್ ಟು ಎ ನ್ಯೂ ರೂಟೀನ್ ಅಂದರೆ ರೂಟೀನ್ ಅಂದ್ರೇನು, ದಿನಚರಿ. ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾಗ ಹೊಸ ದಿನಚರಿಗೆ ಹೊಂದ್ಕೋಬೇಕಾಗುತ್ತೆ. ಬಿಕಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ವೋಕ್ ಅಪ್ ಮಚ್ ಬಿಫೋರ್ ಎನಿವನ್ ಎಲ್ಸ್. ಎಲ್ಲರಿಗಿಂತ ಬೇಗ ಹೇಳ್ತಿದ್ರು. ಡಿಡ್ ಆ್ಯಂಡ್ ದಟ್ ಮೇಡ್ ಥಿಂಗ್ಸ್ ಅಕ್ವರ್ಡ್. ಎಲ್ಲರೂ ಏನು ಮಾಡ್ತಿದ್ರು, ಅಕ್ವರ್ಡನ್ನು ಪೇಚಿಗೆ ಸಿಲುಕು ಅಂತೇಳಿ. ಅಕ್ವರ್ಡ್ ಅಂದರೆ ಏನಲ್ಲಿ ಅಸಂಗತವಾಗಿದ್ದಂಥದ್ದು, ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಂದರೆ 7 ಗಂಟೆಗೆ ಹೇಳ್ತಕ್ಕಂಥವ್ರು ಏನು ಮಾಡೋಕ್ಕಾಯ್ತು, ಅಜ್ಜ ಅಜ್ಜಿ ಕಾರಣದಿಂದ ಬೇಗ ಹೇಳ್ತಕ್ಕಂಥ ಒಂದು ಪೇಚಿಗೆ ಸಿಕ್ಕೊಂಡ್ರು. ದಾದಿ ವಾಸ್ ಫಾರ್ ಎವರ್ ಡೂಯಿಂಗ್ ಸಮ್ ಪೂಜಾ. ಯಾವಾಗಲೂ ಒಂದು ಪೂಜೆ ಮಾಡ್ತಿದ್ರು ಅಥವಾ ಏನೋ ಮಾಡ್ತಾಯಿದ್ರು. ಆ್ಯಂಡ್ ಇಫ್ ದೇರ್ ವಾಸ್ ಅಬ್ಜೆಕ್ಷನ್ ಟು ಅನಿಮಲ್ಸ್, ಒಂದೊಂದು ದಿವಸ ಈರುಳ್ಳಿ ಬೇಡ ಅಂತ ಹೇಳ್ತಾಯಿದ್ರು. ಇನ್ ದ ಫುಡ್ ಒನ್ ಡೇ ಆ್ಯಂಡ್ ಇಟ್ ವಾಸ್ ಎಗ್ಸ್. ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಎಗ್ಗನ್ನು ಹಾಕ್ಬಾರ್ದು, ಎಗ್ಗನ್ನು ತಿನ್ನಬಾರ್ದು ಅಂಥೇಳಿ ಅಬ್ಜೆಕ್ಷನನ್ನು ಮಾಡ್ತಾಯಿದ್ರು, ಆಕ್ಷೇಪಣೆಯನ್ನು ಮಾಡ್ತಾಯಿದ್ರು. ಯಾರು? ದಾದಿ. ದೇ ವುಡ್ ನಾಟ್ ಗೋ ವಿತ್ ದೆಮ್ ಟು ಈಟ್ ಅಟ್ ರೆಸ್ಟೋರೆಂಟ್ಸ್. ಹೋಟೆಲ್ಗೆ ಹೋಗಿ ತಿನ್ನೋದನ್ನು ಇಷ್ಟಪಡ್ತಿರಲಿಲ್ಲ. ದೇ ವುಡ್ ನಾಟ್ ವಾಚ್ ಮೂವೀಸ್ ಇನ್ ಥಿಯೇಟರ್ಸ್ಗೆ ಹೋಗಿ, ಸಿನಿಮಾ ಮಂದಿರಕ್ಕೆ ಹೋಗಿ ಮೂವೀಸನ್ನು ನೋಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ದೇ ವುಡ್ ನಾಟ್ ಎಂಜಾಯ್ ಶಾಪಿಂಗ್ ಜಸ್ಟ್ ಫಾರ್ ಫನ್. ಅಂದರೆ ಖುಷಿಗೋಸ್ಕರ ಶಾಪಿಂಗ್ ಮಾಡೋದನ್ನು, ಅಂದರೆ ಹೋಗಿ ವ್ಯಾಪಾರ ಅಂದರೆ ಅಂಗಡಿಗೆ ಹೋಗಿ ಏನೋ ಕೊಂಡ್ಕೊಂಬರೋದನ್ನು, ಶಾಪಿಂಗ್ ಮಾಡ್ತಕ್ಕಂಥದ್ದು ಏನು ಮಾಡೋರು ಇಷ್ಟಪಡ್ತಿರಲಿಲ್ಲ. ದೇ ಥಾಟ್ ಸ್ಟ್ರ್ಯಾಪ್ ಡ್ರೆಸ್ಸಸ್ ವರ್ ಟೂ ಫಾರಿನ್. ಅಂದರೆ ಸ್ಟ್ರ್ಯಾಪ್ಸ್ ಅಂದರೆ ಸ್ವಲ್ಪ ಸಣ್ಣ ಡ್ರೆಸ್ ಇರ್ತಾವಲ್ಲ, ಆ ಡ್ರೆಸ್ಸನ್ನು ಏನಾಗಿರ್ತಾವಲ್ಲಿ ಟೂ ಫಾರಿನ್, ತೀರ ಏನಾಗ್ತವೆ ವಿದೇಶೀಯ. ಆ್ಯಂಡ್ ಶಾರ್ಟ್ ಸ್ಕರ್ಟ್ಸ್ ಟೋಟಲಿ ಅವಾಯ್ಡಬಲ್. ಸ್ಕರ್ಟ್ ಇದ್ವಲ್ಲ
ಹೆಣ್ಮಕ್ಳು ಹಾಕೋಂಥ ಸ್ಕರ್ಟ್ಸು ಅವನ್ನ ಅವಾಯ್ಡ್ ಮಾಡಬೇಕು, ಅವನ್ನ ನಿರ್ಬಂಧಿಸಬೇಕು. ಪಾಪ್ ಮ್ಯೂಸಿಕ್ ವಾಸ್ ನಾಯ್ಸ್. ಪಾಪ್ ಮ್ಯೂಸಿಕ್ ಅಂದರೆ ಏನು ಮ್ಯೂಸಿಕ್ ಕುಣಿತಾರಲ್ಲ, ಡ್ಯಾನ್ಸ್ ಮಾಡ್ತಾರಲ್ಲ, ಆ ಡ್ಯಾನ್ಸ್ ಮಾಡ್ತಕ್ಕಂಥ ಮ್ಯೂಸಿಕ್ ಏನಿದೆ ನಾಯ್ಸ್, ಭಾಳ ಶಬ್ದ ಇರುತ್ತೆ. ಆ್ಯಂಡ್ ಐಸ್ ಕ್ರೀಮ್ಸ್ ವರ್ ನಾಟ್ ಗುಡ್ ಫಾರ್ ಹೆಲ್ತ್. ಐಸ್ ಕ್ರೀಮ್ಸು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾ ಇದ್ರು ಅವರು. The one thing they did share was an addiction to television. ಒಂದೇ ಒಂದು ವಿಷಯ ಅವರು ಹಂಚ್ಕೊಂಡ್ರು, ಯಾವುದಪ್ಪ ಅಂದರೆ ಅಡಿಕ್ಷನ್ ಅಂದರೆ ಚಟ. ಟಿ ವಿ ಅಂದ್ಕೊಂಡಿರ್ತಾರೆ ಕೆಲವೊಂದು ಧಾರಾವಾಹಿಗಳಿಗೆ, ಅದಕ್ಕೆ ಮಾತ್ರ ಏನು ಮಾಡಿದ್ರು, ಶೇರ್ ಮಾಡ್ಕೊಂಡ್ರು. ಬಟ್ ದ ಪ್ರೋಗ್ರಾಮ್ಸ್ ದೇ ವಾಚ್ ಪುಟ್ ಅಂಜಲಿ ಟು ಸ್ಲೀಪ್. ಆದರೆ ಅವ್ರು ನೋಡ್ತಕ್ಕಂಥ ಏನಾದರೂ ಟಿ ವಿ ಪ್ರೋಗ್ರಾಮು, ಅಜ್ಜಾಜಿ ನೋಡ್ತಕ್ಕಂಥವೇನಾದರೂ ಅಂಜಲಿಗೆ ನಿದ್ದೆ ಬರೆಸ್ತಾ ಇದ್ವು. ಅಂಜಲಿ ಫೆಲ್ಟ್ ಆ್ಯಸ್ ಇಫ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರಿಸನ್ ಅಂದರೆ ಸೆರೆಮನೆಗೆ ಆಗ್ದಂಗೆ ಆಗ್ಬಿಡ್ತು. ಅಂದರೆ ಸೆರೆಮನೆಯಲ್ಲಿ ಇದ್ದೀನಿ ಅನಿಸ್ಬಿಡ್ತು ಆಕೆಗೆ. ದ ಹೌಸ್ ಸಡನ್ಲಿ ಲುಕ್ಡ್ ಟೂ ಸ್ಮಾಲ್. ಮನೇನಾಯಿತು ಭಾಳ ಸಣ್ಣದಾಗಿ ಕಾಣ್ತಾ ಇತ್ತು. ಅಂದರೆ ಆಗೇನಾಗಿತ್ತು, ಕಿರಿಕಿರಿ ಭಾಳ ಆಯಿತು, ಹಾಗೆ ಯಾವುದೇ ಒಂದು ಬಂಧಿಸಿಟ್ಟಂಗೆ ಆಗ್ಬಿಡ್ತು ಜೈಲಲ್ಲಿ ಅಂಥೇಳಿ ಇಲ್ಲಿ ಹೇಳ್ತಾರೆ. ಯಾಸ್ ದ ಡೇಸ್ ಪಾಸ್ಡ್, ದಿನ ಕಳೆದಂತೆಲ್ಲ ಅಂಜಲಿಸ್ ಆ್ಯಂಗರ್ ಕೇಮ್ ಡೌನ್. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆ್ಯಂಗ್ರಿ ವಿತ್ ಸಮ್ಮನ್ ಹೂ ವಾಸ್ ಸೋ ಕೈಂಡ್. ಬಹಳ ಕರುಣೆ ಇರ್ತಕ್ಕಂತಹ, ಭಾಳ ದಯಾಮಯ ಇರ್ತಕ್ಕಂಥ ಅಜ್ಜಾಜಿ ಅವ್ರ ಜೊತೆಗೆ ಸಿಟ್ಟಾಗಿ, ಅಂದರೆ ಸಿಟ್ಟಿನಿಂದ ಇರೋದಕ್ಕೆ ಏನಾಯಿತು, ಅಂಜಲಿಗೆ ಕಷ್ಟ ಆಗ್ತಾಯಿತ್ತು. ಅಂಜಲಿ ಆಯಿತು ಆ್ಯಂಗರ್ ಕೇಮ್ ಡೌನ್, ಕಡಿಮೆ ಆಗ್ತಾ ಬಂತು. ಯಾವುದು, ಅಂಜಲಿಯ ಸಿಟ್ಟು. ನೆಕ್ಸ್ಟ್, ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್ ಆ್ಯಂಡ್ ಈವನ್ ಬಾಟ್ ಹರ್ ಎ ಪ್ರಿಟಿ ಟಿ ಶರ್ಟ್ ವೆನ್ ದೇ ವೆಂಟ್ ಸೈಟ್ ಸೀಯಿಂಗ್. ಅಂತ ಸೈಟ್ ಸೀನ ಹೊರಗಡೆ ಹೋದಾಗ ದಾದಿ ಏನು ಮಾಡ್ತಾಳೆ, ಟಿ ಶರ್ಟ್ ತಂದು ಕೊಡ್ತಾಳೆ. ಆ್ಯಂಡ್ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲೋತ್ಸ್. ಆ ಬಟ್ಟೆ ಮೇಲೆ ಹಾಕ್ತಕ್ಕಂಥ ಬಟ್ಟೆ ಹಾಗೆ ಹಾಕ್ಬಾರ್ದು, ಈ ಥರ ಬಟ್ಟೆ ಹಾಕ್ಬಾರ್ದು ಅಂತ ಹೇಳಿಲ್ಲ, ಅದನ್ನೆಲ್ಲ ಕಮೆಂಟ್ ಮಾಡೋದನ್ನು ಬಿಟ್ಟಳು. ಆ್ಯಂಡ್ ಅವರೇ ಏನು ಮಾಡಿದ್ರು, ಒಂದು ಸುಂದರವಾಗಿರ್ತಕ್ಕಂಥ ಟಿ ಶರ್ಟನ್ನು ಅಂಜಲಿಗೆ ತಂದು ಕೊಟ್ಟರು. ಟಿ ವಿ ಬಿಕೇಮ್ ಎ ಡಿವೈಡೆಡ್ ಶೆಡ್ಯೂಲ್. ಭಾಗ ಮಾಡಿಕೊಂಡ್ರು ಟಿ ವಿ ಟೈಮನ್ನು. ಯಾಕಂದರೆ ಆಫ್ ದ ಮೋಸ್ಟ್ ವಾಂಟೆಡ್ ಪ್ರೋಗ್ರಾಮ್ಸ್ ಆನ್ ಈಚ್ ಇಂಡಿವಿಜುವಲ್ ಲಿಸ್ಟ್. ಪ್ರತಿಯೊಬ್ಬರು ಏನು ಹೋಗಬೇಕೋ ಅವರು ಟೈಮಿಗೆ ಏನು ಮಾಡಿದ್ರು, ಅದನ್ನು ಟಿ ವಿ ಪ್ರೋಗ್ರಾಮನ್ನ ಹಂಚ್ಕೊಂಡ್ರು. ಟೈಮನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಯಾರು ನೋಡ್ಬೇಕು ಅಂಥೇಳಿ. ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಹರ್ ಪ್ರಾಜೆಕ್ಟ್ ಆ್ಯಂಡ್ ಹಿ ವಾಸ್ ಎ ಬಿಗ್ ಹೆಲ್ಪ್ ವಿತ್ ದ ಮ್ಯಾಥ್ಸ್ ಸಿಲೆಬಸ್. ದಾದಾ ಅಜ್ಜ ಇದ್ರಲ್ಲ, ಅವರು ಅಂಜಲಿ ಪ್ರಾಜೆಕ್ಟ್ಸಲ್ಲಿ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಭಾಳ ಜಾಣರಿದ್ದರು. ಅವ್ರೇನು ಮಾಡಿದ್ರು, ಅಂಜಲಿಗೆ ಮ್ಯಾಥ್ಸ್ ವಿಷಯದಲ್ಲಿ ಏನಾಯಿತು, ಭಾಳ ಹೆಲ್ಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಿ ಆಲ್ಸೋ ಗಾಟ್ ಅಂಜಲಿ ಇನ್ ಟು ದ ಹ್ಯಾಬಿಟ್ ಆಫ್ ರೀಡಿಂಗ್ ನ್ಯೂಸ್ ಪೇಪರ್ ರೀಡ್ ಮಾಡೋದಕ್ಕೆ ಆ ಒಂದು ಹವ್ಯಾಸವನ್ನು ಬೆಳೆಸಿದ್ರು. ಯಾರಿಗೆ, ಅಂಜಲಿಗೆ. ಯಾಕೆ, ಹಿ ರೀಡ್ ದ ಹೆಡ್ಲೈನ್ಸ್ ಟು ಹರ್ ವೆನ್ ಹಿ ವೇಟೆಡ್ ಫಾರ್ ಹರ್ ಬಸ್ ಟು ಅರೈವ್ ಅಟ್ ದ ಬಸ್ ಸ್ಟಾಪಲ್ಲಿ ಬಸ್ ಬರ್ಬೇಕಾದ್ರೆ ವೆಯ್ಟ್ ಮಾಡ್ತಿರ್ತಾರಲ್ಲ, ಅವಾಗ ಹೆಡ್ಲೈನನ್ನು ಓದೋದನ್ನು ಅವರಿಗೆ ರೂಢಿ ಮಾಡ್ತಾ ಬಂದರು. ಎವ್ರಿ ಮಾರ್ನಿಂಗ್ ಅಂಜಲಿಸ್ ಮದರ್ ವರ್ಕ್ಡ್ in an office and she left along with her father every morning. ನೋಡ್ರಿ, ಅವ್ರ ತಾಯಿ ಕೆಲಸ ಮಾಡ್ತಿದ್ರಿಂದ ಆಫೀಸಲ್ಲಿ ಅವ್ರ ತಂದೆ ಜೊತೆಗೆ ಏನು ಮಾಡಿದ್ರು, ಎವ್ರಿ ಮಾರ್ನಿಂಗ್ ಏನು ಮಾಡಿದ್ರು, ಮನೆಯಿಂದ ಹೋಗ್ತಾಯಿದ್ರು. ಬ್ರೇಕ್ಫಾಸ್ಟ್ ವಾಸ್ ಆಲ್ವೇಸ್ ಕಾರ್ನ್ಫ್ಲೇಕ್ಸ್ ಆ್ಯಂಡ್ ಇಟ್ ವಾಸ್ ಯೂಸ್ವಲಿ ಸ್ಯಾಂಡ್ವಿಚಸ್ ಫಾರ್ ಅಂಜೂಸ್ ಟಿಫಿನ್. ಬ್ರೇಕ್ಫಾಸ್ಟ್ ಏನಿತ್ತು ಅವರಿಗೆ ಕಾರ್ನ್ಫ್ಲೇಕ್ಸ್ ಇರ್ತಿತ್ತು, ಅಂಜಲಿ ಟಿಫನ್ಗೆ ಸ್ಯಾಂಡ್ವಿಚಸ್ ಇರ್ತಿತ್ತು. ಆದರೆ ಈಗೇನಾಯಿತು, ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ಅಂದರೆ ಟಯರ್ಡ್, ವೆರಿ ಟಯರ್ಡ್. ದಟ್ ಕುಕ್ಕಿಂಗ್ ಫುಡ್ ವಾಸ್ ನೆವರ್ ಗ್ರೇಟ್. ಅವ್ರಿಗನ್ನಿಸ್ತಿತ್ತು, ಅಡುಗೆ ಮಾಡೋದು ತಮಾಷೆ ವಿಷಯ ಅಲ್ಲ ಅನ್ನೋದನ್ನು ಅವ್ರದ್ದು ಅಂಜಲಿ ತಾಯಿ ತಿಳ್ಕೊಂಡಿದ್ರು. ಬಟ್ ಈಗೇನಾಯಿತು, ನಾವು ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. ದಾದಿ ಇದ್ಲಲ್ಲ, ಅಜ್ಜಿ ಏನು ಮಾಡಿದ್ಲು, ಅಡುಗೆ ಮನೆಯ ಇನ್ಚಾರ್ಜನ್ನು ತಗೊಂಡ್ಲು. ಶಿ ಆ್ಯಕ್ಚುಲಿ ಸೆಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್. ಅವ್ರು ಹೇಳ್ತಿದ್ರು, ನನಗೆ ಹೇಳಬೇಕು ಅಂದರೆ ನನಗೆ ಬೋರ್ ಆಗ್ತಾಯಿದೆ, ಏನೂ ಕೆಲಸ ಇಲ್ಲ, ಡೂಯಿಂಗ್ ನಥಿಂಗ್, ಏನೂ ಮಾಡ್ತಾಯಿಲ್ಲ ಅಂಥೇಳಿ ಆಕೆ ಹೇಳ್ತಾಳೆ. ದಾದಿ ವಾಸ್ ಎ ಫ್ಯಾಂಟಾಸ್ಟಿಕ್ ಕುಕ್. ಅತ್ಯದ್ಭುತವಾಗಿರ್ತಕ್ಕಂಥ ಅಡುಗೆ ಮಾಡ್ತಾಯಿದ್ಲು. ಸಡನ್ಲಿ ದೇ ವಾಸ್ ಸರ್ವ್ ಡಿವೈನ್ ಪರತಾಸ್. ಡಿವೈನ್ ಅಂತಂದರೆ ವಂಡರ್ಫುಲ್ ಅಥವಾ ಅದ್ಭುತವಾಗಿರ್ತಕ್ಕಂಥ ಹೆವನ್ಲಿ ಫುಡ್ ಅಂತ ಕರಿತೀವಲ್ಲ ಅದು. ಆ್ಯಂಡ್ ಪರೋಟ, ಸಬ್ಜಿ, ಮಿಠಾಯಿ, ಪಕೋರೋ, ಸಲಾಡ್ಸ್ ಆ್ಯಂಡ್ ಪಿಕಾಸ್ ಎಲ್ಲವನ್ನು ಕೂಡ ಏನು ಮಾಡಿದ್ಲು, ಅವರು ಅಜ್ಜಿ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂಜಲೀಸ್ ಮದರ್ ಕುಡ್ ನೌ ಸ್ಲೋ ಡೌನ್ ಎ ಲಿಟಲ್ ಆ್ಯಂಡ್
ರೆಸ್ಟ್ ಆರ್ ಫೀಡ್. ಈಗ ಅಂಜಲಿಯ ತಾಯಿಗೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ತನ್ನ ಕಾಲುಗಳಿಗೆ ರೆಸ್ಟ್ ಕೊಡಬೇಕಂದ್ರೆ ತನ್ನ ದೇಹಕ್ಕಾಗಿರ್ತಕ್ಕಂಥ ದಣಿವನ್ನು ಆರಿಸ್ಕೊಳೋದಕ್ಕೆ ಸಾಧ್ಯ ಆಗ್ತಾಯಿದೆ. ಯಾಕಂದರೆ ಅವರ ಅಜ್ಜಿ ಕೆಲಸ ಮಾಡ್ತಾರೆ ಈಗ ಅಂಜಲಿಯರ ಅಜ್ಜಿ. ಶಿ ಈವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಮೊದಲು ಡಾಟರ್ಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ ಅಂಜಲಿಗೆ. ಈಗೇನು ಮಾಡ್ತಾಳೆ, ಅಂಜಲಿಗೆ ತನ್ನ ಸಮಯವನ್ನು ಮೀಸಲಾಗಿಡೋದಕ್ಕೆ ಸಾಧ್ಯ ಆಯಿತು. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದ್ಯಾಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. ಅವರಿಗೆ ತೃಪ್ತಿ ಅನಿಸ್ತು. ಯಾಕಪ್ಪ ಅಂದರೆ ತನ್ನ ಮಗಳು ಅಂಜಲಿ ಚೈಲ್ಡ್ ಇದ್ದಲ್ಲ, ಮೋಸ್ಟ್ ಕೇರಿಂಗ್, ಬಹಳ ಒಂದು ಗಮನ ಕೊಟ್ಟು ಆರೈಕೆ ಮಾಡ್ತಕ್ಕಂಥ ಅಜ್ಜ ಅಜ್ಜಿ ಅಂದರೆ ಅತ್ತೆ ಮಾವರ ಕೈಯಲ್ಲಿದ್ದಾಳೆ ಅನ್ನೋದನ್ನು ಅಂಜಲಿ ತಾಯಿಗೆ ಖುಷಿಯಾಯಿತು. ಟಿಲ್ ಒನ್ ಡೇ ವೆನ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್. ಎಲ್ಲಿವರೆಗಾಯಿತು ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಒನ್ ಡೇ ಅನೌನ್ಸ್ ಮಾಡ್ತಾರೆ, ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರಿಟಾಸ್ ಪ್ಲೇಸ್ ಫಾರ್ ಎ ವೈಲ್. ಸ್ವಲ್ಪ ದಿನಗಳವರೆಗೆ ಫಾರ್ ಎ ವೈಲ್. ಎಲ್ಲಿಗೆ? ರಿಟಾಸ್ ಪ್ಲೇಸ್ ಅಂದರೆ ಡೆಲ್ಲಿಗೆ ಹೋಗ್ಬೇಕು ಅಂಥೇಳಿ ಅವ್ರೇನು ಮಾಡ್ತಾರೆ, ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ಅವರು ಅಜ್ಜ ಅಜ್ಜಿ ಅಂತಾರೆ. ಬಿಫೋರ್ ಎನಿ ಒನ್ಸ್ ಕುಡ್ ಸೇ ಎನಿಥಿಂಗ್. ಯಾರು ಇನ್ನೂ ಏನು ಹೇಳೇ ಇಲ್ಲ. ಅಂಜಲಿ ಬಾಸ್ಟ್ ಔಟ್. ಆಕೆ ಏನು ಮಾಡಿದ್ರೆ ಜೋರಾಗಿ ಚೀರಿ ಹೇಳ್ತಾಳೆ, ಓ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದ್ಯಾನ್. ಹಾಗಾದರೆ ನನ್ನ ರೂಮ್ ನನಗೆ ವಾಪಸ್ ಸಿಗುತ್ತಾ? ದಾದಾ ದಾದಿ ವೆನ್ ಆರ್ ಯು ಗೋಯಿಂಗ್. ಅಜ್ಜ ಅಜ್ಜಿ ಯಾವಾಗ ಹೋಗ್ತಾರೆ ಅಂಥೇಳಿ ಅಂಜಲಿ ಕೇಳ್ತಾಳೆ. ದ ಸೈಲೆನ್ಸ್ ದ ಫಾಲೋಡ್ ವಾಸ್ ಟೆರಿಬಲ್. ಭಯಂಕರವಾಗಿತ್ತು ಸೈಲೆನ್ಸ್. ಯಾಕಂದರೆ ಆಕೆ ಅಂಜಲಿ ಹಂಗೆ ಹೇಳಿದ ತಕ್ಷಣವೇ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ರು. ಆ್ಯಂಡ್ ಓನ್ಲಿ ದಾದಿ ಹ್ಯಾಡ್ ಸಮ್ ಕೈಂಡ್ ಆ್ಯಂಡ್ ಜನರಲ್ ವರ್ಡ್ಸ್ ಟು ಫಿಲ್ ಇಟ್ ವಿತ್. ಅಜ್ಜಿ ಮಾತ್ರ ಏನು ಮಾಡಿದ್ಲು, ಆ ಒಂದು ಸೈಲೆನ್ಸನ್ನು ಫಿಲ್ ಮಾಡೋದಕ್ಕೋಸ್ಕರ, ಅದನ್ನು ಹೋಗಲಾಡಿಸೋಕ್ಕೋಸ್ಕರ ಒಂದೆರಡು ಮಾತಾಡಿ ಆ ಸೈಲೆನ್ಸಿಂದ ಎಲ್ಲರೂ ಹೊರಗೆ ಬಂದಳು. ಲೇಟರ್ ಅಪಾರ್ಟ್ ಫ್ರಮ್ ಹರ್ ರೂಮನ್ನು ಅಂಜಲಿ ಸಿಕ್ಬಿಡ್ತು. ಆದರೆ ಅಂಜಲಿ ಗಾಟ್ ದ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ಎವರ್ ರಿಸೀವ್ಡ್. ಎಂದೆಂದೂ ಕೂಡ ತನ್ನ ತಂದೆಯಿಂದ ಆಕೆ ಅಷ್ಟು ಕೆಟ್ಟದಾಗಿ ಬಯಸ್ಕೊಂಡಿರಲಿಲ್ಲ. ಫ್ರಮ್ ಅವರ್ ಪೇರೆಂಟ್ಸ್. ಅಲ್ಲಿ ಅಪ್ಪ ಅಮ್ಮ ಇಬ್ಬರು ಏನು ಮಾಡಿದ್ರು, ಭಾಳ ಬೈದರು. ಎನಿ ಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್. ಏನೇ ಆಗಲಿ ಏನಾಯಿತು, ಆಕೆ ಏನು ಬೇಕು ಅದನ್ನೇ ಮಾಡಿದ್ಲು, ವಾಂಟೆಡ್. ಆ್ಯಂಡ್ ಗೆಟ್ ಇನ್ 2 days, 2 ದಿವಸದಲ್ಲಿ ದೇ ವರ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ಏನಾಯ್ತಲ್ಲಿ, ನ್ಯೂಕ್ಲಿಯರ್ ಅಂದರೆ ವಿಭಕ್ತ ಕುಟುಂಬ, ಚಿಕ್ಕ ಕುಟುಂಬ ಆಗ್ಬಿಡ್ತು. ಬಟ್ ಇಟ್ ವಾಸ್ ಎ ಲೋನ್ಲಿ ಅಚೀವ್ಮೆಂಟ್. ಆಕೆ ಸಾಧನೆ ಏನಾಗಿತ್ತು, ದೇರ್ ವಾಸ್ ನೋ ಒನ್ ಟು ಕಮ್ ಹೋಮ್ ಟು ಬಟ್ ದ ಸಿಲ್ಲಿ ಟಿ ವಿ. ಕೇವಲ ಆ ಮೂರ್ಖ ಟಿ ವಿ ನೋಡ್ಕೊಂಡು ಕೂತ್ಕೋಬೇಕಾಗಿತ್ತು. ದೇರ್ ವಾಸ್ ನೋ ಒನ್ ಟು ಟಾಕ್ ಟು. ಯಾರೂ ಮಾತಾಡೋಕ್ಕಿಲ್ಲ. ಹರ್ ಮದರ್ ವಾಸ್ ಅಗೇನ್ ಹರಾಸ್ಡ್ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್. ಅವರಿಗೆ ಭಾಳ ಕಷ್ಟ ಆಗ್ತಿತ್ತು, ಹರಾಸ್ಮೆಂಟ್ ಆಗ್ತಿತ್ತು. ಇಲ್ಲಿ ಓವರ್ ವರ್ಕ್, ಕೆಲಸದ ಒತ್ತಡದಿಂದ. ಆ್ಯಂಡ್ ವಿತ್ ನೋ ಟೈಮ್ ಫಾರ್ ಎದಕ್ಕೂ ಕೂಡ ಆರ್ ಎನಿಬಡಿ, ಯಾರೂ ಕೂಡ ಟೈಮ್ ಕೊಡೋದಕ್ಕೆ ಆಗ್ತಾ ಇರಲ್ಲ. ಬಟ್ ಮೋಸ್ಟ್ ಆಫ್ ಆಲ್ ದ ನಾಯ್ಸ್ ಆ್ಯಂಡ್ ಬಸ್ಟಲ್ ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಫೇಡೆಡ್ ಇಂಟು ಸೈಲೆನ್ಸ್. ದೊಡ್ಡ ಫ್ಯಾಮಿಲಿ ಇತ್ತಲ್ಲ, ಆ ಧ್ವನಿ, ಆ ಗದ್ದಲ ಎಲ್ಲ ಏನಾಯಿತು, ಬಿಗ್ ಹ್ಯಾಪಿ ಫ್ಯಾಮಿಲಿ ಏನಾಯಿತು, ಸೈಲೆಂಟ್ ಆಗಿಬಿಡ್ತು. ದ ಹೌಸ್ ಸಡನ್ಲಿ ಲುಕ್ ಟೂ ಬಿಗ್. ಬಹಳ ದೊಡ್ಡ ಅನ್ನಿಸ್ತಾ ಇದೆ ಮನೆ ಈಗ. ವೆನ್ ದ ಫೋನ್ ರ್ಯಾಂಗ್ the following night, just like then they had expected it would, it was Anjali who ran and picked it up to say, Dada Dadi, when are you coming back? ನೆಕ್ಸ್ಟ್ ಡೇ ಏನಾಯಿತು, ಒಂದು ನೈಟಲ್ಲಿ, ಫಾಲೋಯಿಂಗ್ ನೈಟಲ್ಲಿ ಏನಾಯಿತು, ಫೋನ್ ರಿಂಗ್ ಆಯಿತು. ಜಸ್ಟ್ ಲೈಕ್ ದೇ ಎಕ್ಸ್ಪೆಕ್ಟೆಡ್. ಎಲ್ಲ ಎಕ್ಸ್ಪೆಕ್ಟ್ ಮಾಡಿರೋರು ಅಜ್ಜ ಅಜ್ಜಿ ಫೋನ್ ಮಾಡ್ಯಾರ ಅಂಥೇಳಿ. ಇಟ್ ವಾಸ್ ಅಂಜಲಿ ಹೂ ರ್ಯಾನ್, ಓಡೋಗ್ತಾಳೆ. ಆ್ಯಂಡ್ ಪಿಕ್ಡ್ ಇಟ್ ಅಪ್ ಆ್ಯಂಡ್ ಸೇ, ದಾದಾ ದಾದಿ ವೆನ್ ಆರ್ ಯು ಕಮ್ಮಿಂಗ್ ಬ್ಯಾಕ್. ಈಗ ಅಂಜಲಿ ಗೊತ್ತಾಯಿತು, ದಾದಾ ದಾದಿ ಇರೋದ್ರಿಂದ ಎಷ್ಟು ಖುಷಿಯಾಗಿದ್ವಿ, ಆ ಸಂತೋಷ ಕಳ್ಕೊಂಡಿದ್ದೀವಿ ಅಂಥೇಳಿ ಆಕೆ ಗೊತ್ತಾಗಿ ಇವತ್ತೇನಾಯಿತು, ಅಂಜಲಿನೇ ಅಜ್ಜ ಅಜ್ಜಿಯನ್ನು ಕರ್ಕೊಂಡು ತನ್ನ ರೂಮಿಗೆ ಬಿಟ್ಕೊಡೋದಕ್ಕೆ ಈಗೇನಾದ್ಲು ರೆಡಿ ಆದಳು. ಇದನ್ನು ನಾವು ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ನೋಡ್ತೀವಿ. ಅಂದರೆ ಅಜ್ಜ ಅಜ್ಜಿ ಜೊತೆ ಇರತಕ್ಕಂಥ ಖುಷಿ ಇದೆಯಲ್ಲ, ಅದೆಲ್ಲದಕ್ಕಿಂತ ಕೂಡ ಸಂತೋಷವನ್ನು ಕೊಡ್ತಾನೋದನ್ನು ಈ ಪಾಠದಿಂದ ನಾವು ತಿಳ್ಕೊಬೋದು. ಧನ್ಯವಾದಗಳು.